ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡೋ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಮಾಡಿರೋದ್ರ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇವತ್ತು ವೈದ್ಯಕೀಯ ಪರೀಕ್ಷೆ ಸೇರಿದಂತೆ ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಅನೇಕ ಪ್ರಕ್ರಿಯೆಗಳು ಬಾಕಿ ಇದೆ. ಅದು ಕೂಡ ಕುತೂಹಲ ಕಾರಣ ಆಗ್ತಾ ಇದೆ. ರಾತ್ರಿ ಇಡೀ ಎಸ್ಐಟಿ ಕಚೇರಿಯಲ್ಲಿ ಪ್ರಜ್ವಲ್ ವಾಸ್ತವ್ಯವನ್ನ ಹೂಡಿದ್ದಾರೆ. ರಾತ್ರಿ ಇಡೀ ನಿದ್ದೆ ಮಾಡದೆ ಬಹಳ ಡಿಸ್ಟರ್ಬ್ ಆದಂಗೆ ಕಾಣಿಸ್ತಾ ಇದ್ರಂತೆ ಅತ್ಯಾಚಾರದ ಆರೋಪಿ ಕಳಂಕಿತ ಸಂಸದ ಪ್ರಜ್ವಲ್ ರೇವಣ್ಣ. ತಂದೆ ರೇವಣ್ಣಗೆ ಕೊಟ್ಟ ಹಾಸಿಗೆ ದಿಂಬನ್ನೇ ಪ್ರಜ್ವಲ್ ಕೂಡ ಕೊಟ್ರಂತೆ ಎಸ್ಐಟಿ ಅಧಿಕಾರಿಗಳು. ತಗೊಳ್ಳಿ, ನಿಮ್ಮ ತಂದೆನೇ ಉಪಯೋಗಿಸಿದ್ದು, ಮಲಗಿ, ಬೆಳಗ್ಗೆ ವಿಚಾರಣೆ ಇರುತ್ತೆ ಅಂತೆಲ್ಲ. ಬಟ್ ಅವರು ನಿದ್ದೆ ಮಾಡ್ಲಿಲ್ವಂತೆ. ವಿದೇಶದಿಂದ ವಾಪಸ್ ಆದ ಬಳಿಕ ಮೌನಕ್ಕೆ ಜಾರಿದ್ರಂತೆ ಪ್ರಜ್ವಲ್ ರೇವಣ್ಣ. ಕಾರಣ ಇಡೀ ವಿದೇಶದಲ್ಲೆಲ್ಲ ಇವರೇ ಸುದ್ದಿಯಲ್ಲಿದ್ದಾರೆ. ಯಾವ ಕಾರಣಕ್ಕೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಸೊ ಅವರ ಮೇಲಿರುವಂತಹ ಕಳಂಕವನ್ನ ಕಳಚಿಕೊಳ್ಳೋದು ಹೇಗೆ ಅನ್ನುವಂತಹ ಚಿಂತಾಕ್ರಾಂತರಾಗಿ ಚಿಂತೆಯ ಬೆಟ್ಟವನ್ನ ಹೊತ್ಕೊಂಡು ಇರುವಂತಹ ಪ್ರಜ್ವಲ್ ರೇವಣ್ಣ ಅವರು ನಿದ್ದೆ ಆದರೂ ಹೇಗೆ ಬರುತ್ತೆ? ಅದು ಕೂಡ 9 ಅವರ್ ಜರ್ನಿ ಬೇರೆ. ಸೊ ಜೆಟ್ಲ್ಯಾಗು ಅಥವಾ ಟ್ರಾವೆಲಿಂಗ್ ಸಮಸ್ಯೆ ಇದ್ದಿರಬಹುದಾ ಗೊತ್ತಿಲ್ಲ. ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ವಿಚಲಿತರಾಗಿರೋದಂತೂ ಗೊತ್ತಾಗ್ತಾ ಇದೆ. ಸೊ ಅದು ಎವಿಡೆಂಟ್ ಆಗಿ ಕಾಣಿಸ್ತಾ ಇತ್ತು ನಿನ್ನೆ ಅಂತ ಪೊಲೀಸ್ ಮೂಲಗಳು ಕೂಡ ತಿಳಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಬಹಳ ಎವಿಡೆಂಟ್ ಆಗಿ ಪ್ರಜ್ವಲ್ ರೇವಣ್ಣ ಡಿಸ್ಟರ್ಬ್ ಆಗಿರೋದು ಅಧಿಕಾರಿಗಳ ಮೂಲಗಳಿಂದ ಗೊತ್ತಾಗ್ತಾ ಇತ್ತು ಅಂತ. ಸೊ ಇವತ್ತು ವಿಚಾರಣಾ ಬಿಸಿ ಹೇಗೆ ತಟ್ಟುತ್ತೆ ಅನ್ನುವಂತಹ ಭಯಾನ ಅಥವಾ ಈ ಪ್ರಕರಣದಿಂದ ಕಳಂಕ ಮುಕ್ತರಾಗಿ ಆಚೆ ಬರೋದು ಹೇಗೆ ಅನ್ನೋ ಚಿಂತೆ ಹೆಚ್ಚಾಗಿ ಕಾಡ್ತಾ ಇತ್ತಂತ ಪ್ರಜ್ವಲ್ಗೆ. ಖಂಡಿತ ಮಮತಾ, ಯಾಕೆಂದರೆ ಈ ಕಳೆದ ಇಷ್ಟು ವರ್ಷಗಳಿಂದ ಯಾವುದೇ ರೀತಿಯ ಪ್ರಕರಣದಲ್ಲಿ ಅವರು ಬಂಧನ ಆಗಿರಲಿಲ್ಲ ಅಥವಾ ಬಂಧನದ ಪರಿಸ್ಥಿತಿಯನ್ನು ಕೂಡ ಅವರು ಅನುಭವಿಸಿರಲಿಲ್ಲ. ಆದರೆ ಇವರ ವಿರುದ್ಧ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ 3 ಅತ್ಯಾಚಾರದ ಪ್ರಕರಣ ಆಗಿದೆ. ಜೊತೆಗೆ ಕಳೆದ 34 ದಿನಗಳಿಂದನೂ ಕೂಡ ರಾಜ್ಯದಲ್ಲಿ ನಡೆದಂಥ ಬೆಳವಣಿಗೆಗಳಿರ್ಬೋದು, ಅವರ ವಿರುದ್ಧ ನಡೆದಂಥ ಕೆಲವೊಂದು ಕಾನೂನಾತ್ಮಕ ಪ್ರಕ್ರಿಯೆಗಳಿರ್ಬೋದು, ಇದೆಲ್ಲ ಕೂಡ ಅವರಿಗೆ ಹೊಸದಾಗಿತ್ತು. ಆ ಹಿನ್ನೆಲೆಯಲ್ಲಿ ಅವರು ಇವತ್ತು ವಾಪಸ್ ಬರ್ತಾ ಇದ್ದಾರೆ. ಫ್ಲೈಟಲ್ಲಿ ಬಂದ ಬಳಿಕ ಸಾಮಾನ್ಯವಾಗಿ ಅಂತ ಅನಿಸುತ್ತೆ, ಫ್ಲೈಟ್ ಇಳಿದ ತಕ್ಷಣವೇ SIT ಅಧಿಕಾರಿಗಳು ನಮ್ಮನ್ನು ಬಂಧನಕ್ಕೆ ಒಳಪಡಿಸಿದ ಬಳಿಕ ನನ್ನ ಮುಂದಿನ ಪರಿಸ್ಥಿತಿ ಏನು? ಯಾಕೆಂದರೆ ಕಳೆದ ಸಾಕಷ್ಟು ದಿನಗಳಿಂದನೂ ಕೂಡ ವಿಚಾರಣೆಯನ್ನು ಯಾವ ರೀತಿಯಲ್ಲಿ ಎದುರಿಸಬೇಕು, ಜೊತೆಗೆ ತನ್ನ ಕುಟುಂಬದ ಮೇಲೆ ಆದಂಥ ಬೆಳವಣಿಗೆಗಳು, ಅಂದರೆ ಅವರ ತಂದೆ ರೇವಣ್ಣ ಅವರು ಅರೆಸ್ಟ್ ಆಗ್ತಾರೆ, ಜೊತೆಗೆ ಭವಾನಿ ಅವ್ರಿಗೂ ಕೂಡ ಬಂಧನದ ಭೀತಿ ಇರುವಂಥದ್ದು, ಜೊತೆಗೆ ಅವರ ಕುಟುಂಬದ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಇಡೀ ಬೆಳವಣಿಗೆಗಳ ಹಿನ್ನೆಲೆ ಪ್ರಜ್ವಲ್ ರೇವಣ್ಣಗೆ ಸಾಕಷ್ಟು ಒಂದು ಮಾನಸಿಕವಾಗಿ ಒಂದಷ್ಟು ಹಿಂಸೆಗಳಾಗ್ತಾ ಇದ್ದಾವೆ. ಇನ್ನೂ ಕೂಡ ವಿಚಾರಣೆ ಬಿಸಿ ತಟ್ಟಿಲ್ಲ. ಆದರೆ ನೆನ್ನೆ ಸರಿಸುಮಾರು 30 ಕಿಲೋಮೀಟರ್ ಅವರು ಏರ್ಪೋರ್ಟಿಂದ SIT ಕಚೇರಿಗೆ ಕ್ರಮಿಸಿದ್ರು ಕೂಡ SIT ಅಧಿಕಾರಿಗಳ ಜೊತೆಯಲ್ಲಿ ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ. ಜೊತೆಗೆ ಕೇವಲ ಇಮಿಗ್ರೇಷನ್ ಅಧಿಕಾರಿಗಳು ಅವರನ್ನು ಟೇಕ್ ಓವರನ್ನು ಮಾಡೋ ಸಂದರ್ಭದಲ್ಲಿ, ಅಂದರೆ ಅವರನ್ನು ವಶಕ್ಕೆ ಪಡೆದುಕೊಳ್ಳೋ ಸಂದರ್ಭದಲ್ಲಿ ಕೂಡ ಒಂದಷ್ಟು ಮಾತುಕತೆಯನ್ನು ಮಾಡಿರೋದನ್ನು ಹೊರತುಪಡಿಸಿದ್ರೆ ಅವರನ್ನು ಇಲ್ಲಿಗೆ ಕರ್ಕೊಂಡು ಬರೋ ತನಕ ಕೂಡ ಯಾವುದೇ ರೀತಿಯ ಮಾತುಕತೆಯನ್ನು ಮಾಡಿಲ್ಲ. ಜೊತೆಗೆ ನಿನ್ನೆ ರಾತ್ರಿ ಕೂಡ ಅವರು SIT ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿಲ್ಲ. ಯಾಕೆಂದರೆ SIT ಅಧಿಕಾರಿಗಳು ಕೂಡ ಒಂದಷ್ಟು ಕಾಲಾವಕಾಶವನ್ನು ಕೊಟ್ಟು ಅವರನ್ನು ವಿಚಾರಣೆಯನ್ನು ಮಾಡಲಿಕ್ಕೆ ಮುಂದಾಗುವಂಥದ್ದು. ಬಹುತೇಕ ಇವತ್ತು 9-10 ಗಂಟೆ ನಂತರ ಅವರ ವಿಚಾರಣೆಯನ್ನು ಪ್ರಾರಂಭ ಮಾಡ್ತಾರೆ. ಜೊತೆಗೆ ಮೆಡಿಕಲ್ ಟೆಸ್ಟನ್ನು ಮಾಡಿಸುವಂಥದ್ದು, ಅದಾದ ನಂತರ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂಥದ್ದು. ಅದಾದ ನಂತರ ಈಗ ಯಾವುದೇ ಒಬ್ಬ ಆರೋಪಿಯನ್ನು ಬಂಧಿಸಿದ ತಕ್ಷಣ ಆತ ನಾನು ಮಾಡಿರೋದೆಲ್ಲ ಸರಿ ಇದೆ, ತಪ್ಪೊಪ್ಪಿಗೆಯನ್ನು ಮಾಡಿಕೊಳ್ಳುವಂಥದ್ದು, ಈ ರೀತಿ ಯಾವುದನ್ನು ಕೂಡ ಮಾಡೋಲ್ಲ. SIT ಅಧಿಕಾರಿಗಳು ಪ್ರತಿಯೊಂದಕ್ಕೂ ಕೂಡ ಸಾಕ್ಷ್ಯಗಳನ್ನು ಇಟ್ಟು ಹೇಳಿಕೆಗಳನ್ನು ಪಡ್ಕೊಳ್ಳೋದು ಪ್ರಯತ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಮುಂದಿನ ಹಂತಗಳಲ್ಲಿ ಆ ಪ್ರಕ್ರಿಯೆಗಳು ಕೂಡ ಪ್ರಾರಂಭ ಆಗುವಂಥದ್ದು. ಮಮತಾ, ಮುರಳಿ, ಈಗ ಆರೋಪಿಯ ಬ್ಯಾಗು, ಮೊಬೈಲು ಜೊತೆಗೆ ಆತನಿಗೆ ಸಂಬಂಧಪಟ್ಟಂತ ಎಲ್ಲ ವಸ್ತುಗಳನ್ನ ಸೀಸ್ ಮಾಡಿದೆ SIT ಅಧಿಕಾರಿಗಳ ತಂಡ ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ ನಾವು. ಸೊ ಆ ಸೀಸ್ ಮಾಡಿರೋ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಕ್ರೂಷಿಯಲ್ ಎವಿಡೆನ್ಸ್ಗಳು ಅಥವಾ ಮಹತ್ವ ತನಿಖೆಗೆ ಪೂರಕ ಅನ್ನುವಂತಹ ವಿಚಾರಗಳು ಏನಾದರೂ ಗೊತ್ತಾಗಿದೆಯಾ ಇಲ್ಲಿ ತನಕ, ಅಥವಾ ಅದ್ರ ಬಗ್ಗೆ ಇನ್ನೂ ಬಾಯ್ ಬಿಡ್ತಾ ಇಲ್ವಾ? ಇನ್ಸೈಡ್ ಡೀಟೇಲ್ಸ್ ಏನು ಸಿಗ್ತಾ ಇಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ? ಮಮತಾ, ಆ ರೀತಿಯ ನಿರೀಕ್ಷೆಗಳನ್ನು SIT ಅಧಿಕಾರಿಗಳು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರಜ್ವಲ್ ರೇವಣ್ಣಗೆ ಬರೋಬ್ಬರಿ 34 ದಿನಗಳು ಕಾಲಾವಕಾಶ ಸಿಕ್ಕಿತ್ತು. ಅದರಲ್ಲೂ ಕೂಡ ಅವರ ಮೊಬೈಲನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆ ಮೊಬೈಲನ್ನು ವಶಕ್ಕೆ ಪಡೆದುಕೊಂಡ್ರು ಕೂಡ ಪ್ರಜ್ವಲ್ ರೇವಣ್ಣ ವಿಡಿಯೋ ರೆಕಾರ್ಡನ್ನು ಮಾಡಿದ್ದಾರೆ ಅಂತ ಎಲ್ಲ ಆರೋಪಗಳು ಏನು ಬರ್ತಾ ಇದೆ, ಅದಕ್ಕೆ ಪೂರಕವಾದ ಮೊಬೈಲ್ ಅದಲ್ಲ. ಯಾಕೆಂದರೆ ಮದರ್ ಡಿವೈಸ್ ಏನಿತ್ತು, ಮದರ್ ಡಿವೈಸನ್ನು ಕಳೆದ 2 ವರ್ಷಗಳ ಹಿಂದೆಯೇ ಕಳೆದುಕೊಂಡಿದ್ದೀನಿ ಅಂತೇಳಿ ಒಂದು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಅದು ನ್ಯಾಯಾಲಯದಲ್ಲಿ, ಅಂದರೆ ಇಂಜೆಕ್ಷನ್ ಆರ್ಡರ್ಗಳನ್ನು ಮಾಧ್ಯಮಗಳ ವಿರುದ್ಧ ಇಂಜೆಕ್ಷನ್ ಆರ್ಡರನ್ನು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಅದನ್ನು ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರ ಬಳಿಯಲ್ಲಿ ಯಾವುದೇ ವಸ್ತುಗಳನ್ನು ವಶಕ್ಕೆ ತೆಗೆದುಕೊಂಡ್ರು ಕೂಡ ಅದು ಯಾವುದೇ ರೀತಿಯ ಎವಿಡೆನ್ಸ್, ಸಾಂದರ್ಭಿಕ ಸಾಕ್ಷಿಗಳಾಗಿ ಪರಿಣಮಿಸೋಲ್ಲ. ಜೊತೆಗೆ ಅವರ ಟ್ರಾಲಿಗಳೇನಿತ್ತು, ಅಂದರೆ ಅವರು ಅಲ್ಲಿಂದ ಬರಬೇಕಾದ ಸಂದರ್ಭದಲ್ಲಿ 4 ಟ್ರಾಲಿಗಳನ್ನು ತಂದಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳಿರುವಂಥದ್ದು. ಅದನ್ನೆಲ್ಲ ಕೂಡ SIT ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅವರ ಸುಪರ್ದಿಯಲ್ಲಿ ಅದನ್ನು ಓಪನ್ ಕೂಡ ಮಾಡ್ತಾರೆ. ಅದರಲ್ಲಿ ಏನಾದರೂ ಸಾಕ್ಷ್ಯಗಳು ಸಿಕ್ಬೋದಾ, ಬೇರೆ ಏನಾದರೂ ಡಿಜಿಟಲ್ ಎವಿಡೆನ್ಸ್ಗಳು ಸಿಕ್ಬೋದಾ, ಜೊತೆಗೆ ಇವರ ವಿರುದ್ಧ ಅತ್ಯಾಚಾರದ ಆರೋಪ ಇರುವಂಥದ್ದು ಹಿನ್ನೆಲೆಯಲ್ಲಿ
ಸಾಮಾನ್ಯವಾಗಿ ಅವರ ಇನ್ನರ್ ವೇರ್ಸ್ಗಳೇನಿರ್ತದೆ ಅದನ್ನು ವಶಕ್ಕೆ ತೆಗೆದುಕೊಳ್ತಾರೆ. ವಶಕ್ಕೆ ತೆಗೆದುಕೊಂಡು ಅದನ್ನು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಅಂದರೆ ವೀರ್ಯ ಪರೀಕ್ಷೆಗಳೇನಿರುತ್ತೆ ವೀರ್ಯ ಪರೀಕ್ಷೆಗಳು ಒಳಪಡಿಸೋ ವಿಚಾರಕ್ಕೋಸ್ಕರ ಅದನ್ನು ತಮ್ಮ ವಶಕ್ಕೆ ಪಡ್ಕೊಳ್ಳೋಂಥಷ್ಟು ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಯಾಕೆಂದರೆ ಅದನ್ನು ಇದುವರೆಗೂ ಕೂಡ ವಶಕ್ಕೆ ತೆಗೆದುಕೊಂಡಿಲ್ವಾ ಅಂತೇಳಿ ಪ್ರಶ್ನೆ ಬರ್ಬೋದು. ಅದು ಈಗ MP ಕ್ವಾರ್ಟರ್ಸ್ನಲ್ಲಿ ಕೂಡ ವಶಕ್ಕೆ ತೆಗೆದುಕೊಂಡ್ರೆ ಅದು ಈ ಸಂದರ್ಭದಲ್ಲಿ ಸಾಕ್ಷಿಯಾಗಿ ಪರಿಗಣಿಸಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಪ್ರಸ್ತುತವಾಗಿರುವಂಥ ಇನ್ನರ್ ವೇರ್ಸ್ಗಳೇನಿರುತ್ತೆ ಅದನ್ನು ತಮ್ಮ ವಶಕ್ಕೆ ಪಡ್ಕೊಳ್ಳೋ ಒಂದು ಪ್ರಯತ್ನವನ್ನು SIT ಅಧಿಕಾರಿಗಳು ಮಾಡುವಂಥದ್ದು. ಮಮತಾ. ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ SIT ಅಧಿಕಾರಿಗಳು ಎಲ್ಲ ಆಯಾಮದಿಂದ ಕೂಡ ಪ್ರಜ್ವಲ್ರನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ಧತೆಯನ್ನಂತೂ ಮಾಡ್ಕೊಳ್ತಾ ಇದ್ದಾರೆ. ಬೇಸಿಕ್ ಕ್ವೆಶ್ಚನರಿಗಳಿಗಂತೂ ಇವತ್ತು ಉತ್ತರ ಕೊಡಬೇಕಾಗತ್ತೆ ಪ್ರಜ್ವಲ್.